ಎಲ್ಲರೂ ಕೂಡ ಬರ್ತಾ ಇದ್ದು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರು ಬಂದಿದ್ರು. ದಯಮಾಡಿ ಹೊರಗಡೆ ಇರಿ ಅಂತ ಹೇಳಿ ಜಡ್ಜ್ ಅವರಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಕಿಕ್ಕಿರ್ ತುಂಬ ಹೋಗಿದೆ. ಇಷ್ಟು ಜನ ಇದ್ರೆ ಹೇಗೆ ದೋಷಾರೋಪ ಹೊರಿಸೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ನಕ್ರು ಜಡ್ಜ್ ಕೋರ್ಟ್ನಲ್ಲಿ ಕಿಕ್ಕಿರಿದ ವಕೀಲರನ್ನು ನೋಡಿ. ಜೊತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ದಯಮಾಡಿ ಹೊರಗಡೆ ಇರಿ. ಈ ರೀತಿಯಲ್ಲಿ ತುಂಬಿಬಿಟ್ರೆ ಇಷ್ಟು ಜನ ಇದ್ರೆ ಅಂದರೆ ಕೋರ್ಟ್ನ ಕಲಾಪಕ್ಕೆ ಅದು ತೊಡಕಾಗತ್ತೆ ಅಂತ ಜಡ್ಜ್ ಮನವಿ ಮಾಡಿದ್ದಾರೆ. ಭಾಳ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಈ ಪ್ರಕರಣದಲ್ಲಿ ಫಾಲೋ ಅಪ್ ಮಾಡ್ತಲೇ ಬಂದಿದ್ದಾರೆ ಎಲ್ಲರೂ ಕೂಡ. ಪ್ರಸಿದ್ಧ ನಟ, ಜೊತೆಗೆ ನಾವಾಗಲೇ ವಿವರಿಸ್ತಾ ಇದ್ವಿ, ದೇಶದಲ್ಲೇ ಕ್ರೂರಾತಿ ಕೊಂದಂತಹ ಅಥವಾ ಕ್ರೂರಾತಿ ನಡೆದಂತಹ ಹತ್ಯೆ ಪ್ರಕರಣಗಳಲ್ಲಿ 2ನೇ ಸ್ಥಾನ ಈ ಪ್ರಕರಣಕ್ಕೆ. ಅಂದರೆ ಇದರ ಭೀಕರತೆ, ಇದರ ಇಂಪಾರ್ಟೆನ್ಸ್ ನಾವು ಅರ್ಥ ಮಾಡ್ಕೊಳ್ಬಹುದು. ಇಷ್ಟು ಜನ ಇದ್ರೆ ಹೇಗೆ ದೋಷಾರೋಪ ಹೊರಿಸೋದು, ದಯವಿಟ್ಟು ಹೊರಗಡೆ ಇರಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ ಜಡ್ಜ್. ಇವತ್ತು ದೋಷಾರೋಪ ನಿಗದಿ ಆಗತ್ತೆ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳೇನಿದಾರಲ್ಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇರುವಂತಹ ಆರೋಪಿಗಳು